ವಿವಿಧ ಬೇಡಿಕೆಗಳ ಈಡೇರಿಕೆಯನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ನಡೀತಾ ಇದೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರ್ತಿದ್ದಾರೆ. ಇಂದು ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. 10,000 ಸಿಬ್ಬಂದಿಯಿಂದ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಬೇಡಿಕೆ ಈಡೇರದಿದ್ರೆ ಸಂಜೆಯಿಂದ ಸಂಪೂರ್ಣ ಬಂದ್ ಆಗಿರುತ್ತೆ. ಇಂದು ಸಂಜೆ 4 ಗಂಟೆಯಿಂದ ಸರ್ಕಾರಿ ಬಸ್ಗಳು ರಸ್ತೆಗಿಳಿಯೋದಿಲ್ಲ. ನಾಳೆಯಿಂದ ಮತ್ತೆ ತೀವ್ರಗೊಳ್ಳುತ್ತೆ ಸಾರಿಗೆ ನೌಕರರ ಮುಷ್ಕರ. ಈಗಾಗಲೇ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಮಾಡಬೇಕು ಅನ್ನೋದನ್ನ ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಈ ಹಿಂದೆ ಕೂಡ ಸ್ಟ್ರೈಕ್ ಮಾಡಿದ್ರು ಅಥವಾ ಪ್ರತಿಭಟನೆಯನ್ನ ಮಾಡಿದ್ರು. ಮತ್ತೆ ರಿಪೀಟ್ ಮಾಡಬೇಕಾಗಿತ್ತು ಪ್ರತಿಭಟನೆಯನ್ನ. ಬಟ್ ಅವತ್ತು ಒಂದು ಸ್ವಲ್ಪ ಸಮಸ್ಯೆಗಳು ಎದುರಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಕೂಡ ಅವರು ಮುಖ್ಯಸ್ಥರನ್ನ ಕರೆದು ಮಾತನಾಡಿದ್ರೆ ಹೊರತಾಗಿ ಸಾರಿಗೆ ನೌಕರರಿಗೆ ಇರುವಂತೆ ಕೆಲ ಬೇಡಿಕೆಗಳಿದೆ. ವೇತನ ಹೆಚ್ಚಳದ 38 ತಿಂಗಳ ಹಿಂಬಾಕಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು. 2024 ಜನವರಿ 1ರಿಂದ ಅನ್ವಯವಾಗುವಂತೆ ನೂತನ ವೇತನ ಶ್ರೇಣಿಯನ್ನು ಜಾರಿಗೊಳಿಸಬೇಕು. ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾದಂತಹ ವೇತನವನ್ನು ನೀಡಬೇಕು. ಜೊತೆಗೆ ಕೆಲಸದ ಅವಧಿಯಲ್ಲಿ ಅಧಿಕಾರಿಗಳಿಂದ ಕಾರ್ಮಿಕರಿಗಾಗ್ತಿರುವಂತಹ ಕಿರುಕುಳವನ್ನು ತಪ್ಪಿಸಬೇಕು. ಈ ಹಿಂದೆ ಪ್ರತಿಭಟನೆಯಲ್ಲಿ ಕಾರ್ಯನಿರತರಾಗಿದ್ದಂತಹ ಚಾಲಕರು ಹಾಗೆ ಕಂಡಕ್ಟರ್ಸ್ಗಳ ಮೇಲಿರುವಂತಹ ಕೆಲ ಕೇಸ್ಗಳನ್ನು ಕೂಡ ತೆಗೆದುಹಾಕಬೇಕು ಅನ್ನೋದನ್ನೆಲ್ಲ ಆಗ್ರಹಿಸಿ, ಅಂದರೆ ತಪ್ಪು ಮಾಡದವರ ಮೇಲೆ ಎಫ್ಐಆರ್ ಹಾಕಲಾಗಿದೆ, ಅದನ್ನು ತೆಗೆದುಹಾಕಬೇಕು ಅನ್ನೋದಾಗಿ ಕೆಲವೊಂದಷ್ಟು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಪವಾಸ ಸತ್ಯಾಗ್ರಹ ನಡೆಯುತ್ತೆ. ಬೇಡಿಕೆ ಏನಾದರೂ ಈಡೇರದಿದ್ರೆ ಸಂಜೆಯಿಂದ ಸಂಪೂರ್ಣ ಬಂದ್ ಆಗುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಗೂ ಮುನ್ನವೇ ಕೇಂದ್ರ ಅಥವಾ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. 26 ತಿಂಗಳ ಹಿಂಬಾಕಿ ನೀಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. 1ನೇ ತಾರೀಕು 4ನೇ ತಿಂಗಳು 2025ರಿಂದ ವೇತನ ಪರಿಷ್ಕರಣೆಗೆ ಒಪ್ಪಿಗೆಯನ್ನು ನೀಡಲಾಗಿದ್ದು, ಎಷ್ಟು ಪ್ರಮಾಣ ಇದನ್ನು ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಆದರೆ 38 ತಿಂಗಳ ಹಿಂಬಾಕಿಗೆ ಮುಖಂಡರು ಪಟ್ಟು ಹಿಡಿದಿದ್ದಾರೆ. ಇಂದು ಸಂಜೆ 4 ಗಂಟೆ ಒಳಗೆ 38 ತಿಂಗಳ ಹಿಂಬಾಕಿ ನೀಡಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಕೊಟ್ಟಿರುವಂತಹ ಹೇಳಿಕೆ ಇದು. ಸರ್ಕಾರದ ಮುಂದೆ ಪಟ್ಟು ಹಿಡಿದಿದ್ದಾರೆ ಮುಖಂಡರು. ಇವತ್ತು ಹಾಗಾದ್ರೆ ಕೆಎಸ್ಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳ ನೌಕರರು ಫೆಬ್ರವರಿ 19 ಅಂದ್ರೆ ಇವತ್ತು ಕೆಲಸಕ್ಕೆ ಗೈರಾಗಿ ಬೆಂಗಳೂರು ಚಲೋದಲ್ಲಿ ಭಾಗಿ ಆಗ್ತಾ ಇದ್ದಾರೆ. ಇದರಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗಬಹುದು. ಬಹಳ ಮುಖ್ಯವಾಗಿ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಪವಾಸ ಸತ್ಯಾಗ್ರಹ ನೆರವೇರುತ್ತೆ. ಬಹಳ ಮುಖ್ಯವಾಗಿ 2025 1ನೇ ತಾರೀಕು ಏಪ್ರಿಲ್ನಿಂದ ವೇತನ ಪರಿಷ್ಕರಣೆಗೆ ಒಪ್ಪಿಗೆ ಬೇಕು. ಎಷ್ಟು ಪ್ರಮಾಣ ಅನ್ನೋದಾಗಿ ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋದಾಗಿ ಕೈ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಮಾಡಿದೆ. ಬಟ್ ಈಗ ನೌಕರರು ಏನು ಪಟ್ಟಿಡಿದಿದ್ದಾರೆ ಅಂತ ಹೇಳಿದ್ರೆ 38 ತಿಂಗಳುಗಳ ಹಿಂಬಾಕಿಗೆ ಅಥವಾ ಹಿಂಬಾಕಿಯನ್ನು ಕೊಡಬೇಕು ಅನ್ನೋದಾಗಿ ಸಂಜೆ 4 ಗಂಟೆಯ ಒಳಗಾಗಿ 38 ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು ಅನ್ನೋದಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಂದೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರಲಿಲ್ಲ ಈ ಹಿಂದೆ. ಹಾಗಾಗಿ ರಾಜ್ಯವ್ಯಾಪಿ ಹೋರಾಟ ನಡೆಸೋದಾಗಿ ಸಮಿತಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿತು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾವಿರಾರು ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿ ಬೃಹತ್ ಮೆರವಣಿಗೆಯನ್ನು ಕೂಡ ನಡೆಸ್ತಾರೆ. ಅದಾದ ನಂತರದಲ್ಲಿ ಸಮಿತಿಯ ಮುಖಂಡರ ಜೊತೆ ಚರ್ಚೆ ನಡೆಸ್ತಾರೆ. ಮುಂದಿನ ಹೋರಾಟದ ರೂಪುರೇಷೆ ಏನಿದೆ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಾರಿಗೆ ನೌಕರರು ಈ ಹಿಂದೆ ಕೂಡ ಅಂದರೆ ಜನವರಿ 29ರಂದು ಉದ್ದೇಶಿಸಿದ್ರು ಮೈಸೂರು ಚಲೋ ಮಾಡಬೇಕು ಅನ್ನೋದಾಗಿ. ಬಟ್ ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ರಾವ್ ಅವರು ನಿಧನರಾದರು. ಹಾಗಾಗಿ ಪ್ರತಿಭಟನೆಯನ್ನು ಮುಂದೂಡಿತು. ವೇತನ ಪರಿಷ್ಕರಣೆಯ ನಡುವೆಯೂ ಬೆಂಗಳೂರು ಚಲೋ ನಡೀತಾ ಇರುವುದು. ವೇತನ ಪರಿಷ್ಕರಣೆ ಆದೇಶವನ್ನ ಸಂಘಟನೆಗಳು ಒಪ್ಪುತ್ತಾ ಇಲ್ಲ. ಇಂದು ಬೆಂಗಳೂರಿನಲ್ಲಿ ಅಥವಾ ಈ ಬೆಂಗಳೂರು ಚಲೋದಲ್ಲೆಲ್ಲ ಯಾವುದೇ ಚೇಂಜಸ್ ಇಲ್ಲ. ಎಂದಿನಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ನಮ್ಮ ಬೇಡಿಕೆ ಇರೋದು ತಿಂಗಳ ಹಿಂಬಾಕಿ ವೇತನವನ್ನ ಪಡ್ಕೊಳ್ಳೋದು. 2020ರಿಂದ ವೇತನ ಪರಿಷ್ಕರಣೆ 25% ಆಗಬೇಕು. ಪೂರ್ವ ನಿರ್ಧಾರದಂತೆ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಇದರಿಂದ ಕೆಲವೊಂದಷ್ಟು ಮಾರ್ಗದಲ್ಲಿ ವ್ಯತ್ಯಯ ಆಗಬಹುದು. ಪ್ರಯಾಣಿಕರು ಕೂಡ ಪರದಾಡುವ ಪರಿಸ್ಥಿತಿ ಎದುರಾಗಬಹುದು. ಬಟ್ ಈಗಾಗಲೇ ಇರುವಂತಹ ಡಿಮ್ಯಾಂಡ್ಸ್ಗಳಲ್ಲಿ ವೇತನ ಪರಿಷ್ಕರಣೆಯ ಆದೇಶವನ್ನು ಸಂಘಟನೆಗಳು ಒಪ್ಪುತ್ತಾ ಇಲ್ಲ. ಯಾವ ಕಾರಣಕ್ಕೆ? ಈಗಾಗಲೇ
ಬೇಡಿಕೆ ಇರುವುದು ತಿಂಗಳ ಹಿಂಬಾಕಿಯ ವೇತನವನ್ನು ಪಡ್ಕೊಳ್ಳೋದು. ಜೊತೆಗೆ 2020ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು 25%. ಬಟ್ ಇಲ್ಲಿವರೆಗೂ ಆಗಲಿಲ್ಲ. ಪೂರ್ವ ನಿರ್ಧಾರದಂತೆ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಸರ್ಕಾರದ ಮುಂದೆ ಪಟ್ಟು ಹಿಡಿದಿದ್ದಾರೆ ಮುಖಂಡರು. ಕೆಲವೊಂದಷ್ಟು ವಿಚಾರಗಳನ್ನು, ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಒಂದು ಕಡೆ ಒಪ್ಪಿಕೊಂಡಿದ್ರು ಕೂಡ ಈ ಹಿಂದೆ ಇದೇ ರೀತಿ ಭರವಸೆಯನ್ನು ಕೊಟ್ಟು ಯಾವುದೇ ಬೇಡಿಕೆಯನ್ನು ಈಡೇರಿಕೆ ಮಾಡಿರಲಿಲ್ಲ. ಹಾಗಾಗಿ ನಮಗೆ ನಂಬಿಕೆ ಇಲ್ಲ, ಸಂಜೆ 4 ಗಂಟೆ ಒಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಇನ್ ಕೇಸ್ ಈಡೇರಿಸಿಲ್ವಾ 4 ಗಂಟೆ ಮೇಲೆ ಇನ್ನಷ್ಟು ಕಠಿಣವಾದ ಪ್ರತಿಭಟನೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋಗೆ ಈಗಾಗಲೇ ಕರೆ ಕೊಟ್ಟಿರುವುದು ವೇತನ ಹೆಚ್ಚಳದ ಹಿಂಬಾಕಿ ಜೊತೆಗೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರು ಬೆಂಗಳೂರು ಚಲೋವನ್ನು ನಡೆಸ್ತಾ ಇರೋದು. ಈ ಹಿನ್ನೆಲೆ ರಾಜ್ಯಾದ್ಯಂತ ಬಸ್ ಸೇವೆ ವ್ಯತ್ಯಯವಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸಾರಿಗೆ ಸಂಸ್ಥೆಯ 4 ನಿಗಮಗಳು ಆ ನೌಕರರು ಅಂದರೆ ಕಂಡಕ್ಟರ್ಸ್ ಹಾಗೆ ಡ್ರೈವರ್ಸ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲೂ ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಕೆಲಸ ಮಾಡ್ತಿರುವಂಥವರು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ ರಾಜ್ಯ ಸರ್ಕಾರ ಕೂಡ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿದೆ. ಪ್ರಾಥಮಿಕ ಹಂತದಲ್ಲಿ 26 ತಿಂಗಳ ಅರಿಯರ್ಸ್ ನೀಡೋದಕ್ಕೆ ಅಧಿಕೃತ ಒಪ್ಪಿಗೆ ನೀಡಿದೆ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದ್ದು? ನೌಕರರು ತಮ್ಮ ತಮ್ಮ ಕರ್ತವ್ಯಕ್ಕೆ ಹಾಜರಾಗಲಿ, 26 ತಿಂಗಳ ಹಿಂಬಾಕಿ ನೀಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಸರ್ಕಾರ ಹೇಳಿತ್ತು. ಏಪ್ರಿಲ್ 1ನೇ ತಾರೀಕು 2025ರಿಂದ ವೇತನ ಪರಿಷ್ಕರಣೆಗೆ ಒಪ್ಪಿಗೆಯನ್ನು ನೀಡುತ್ತೆ. ಎಷ್ಟು ಪ್ರಮಾಣ ಅನ್ನೋದನ್ನ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ, ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ. ಬಟ್ ಇದು ಮೊದಲ ಬಾರಿ ಕೊಡ್ತಾ ಇರುವಂತಹ ಆಶ್ವಾಸನೆ ಅಲ್ಲ, ಭರವಸೆ ಅಲ್ಲ. ಈ ಹಿಂದೆ ಕೂಡ ಮುಖಂಡರ ಜೊತೆ ಯಾವಾಗ ಕಬ್ಬು ಬೆಳೆಗಾರರೆಲ್ಲ ಗಲಾಟೆ ಮಾಡಿದ್ರು ಪ್ರತಿಭಟನೆಯ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭರವಸೆ ಕೊಟ್ಟಿದ್ರು, 1 ವಾರ ಗ್ಯಾಪ್ ಕೊಡಿ, ಅದಾದ ನಂತರದಲ್ಲಿ ನಾವು ಮಾತುಕತೆಯನ್ನ ಮಾಡ್ತೀವಿ, ಅದೇನೇ ಇದ್ರೂ ಕೂಡ ಕ್ಲಾರಿಟಿ ತಗೊಳ್ಳೋಣ ಅನ್ನುವಂಥ ರೀತಿಯಲ್ಲಿ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಸೈಲೆಂಟ್ ಆಗಿ ನಡೆಯಿತು. ಅಂದರೆ ಯಾವುದೇ ಪ್ರತಿಭಟನೆಯೂ ಆಗಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮುಖಂಡರನ್ನ ಕರೆದು ಮಾತನಾಡುವಂಥ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಬಟ್ ಇವಾಗ ಹೇಳ್ತಿದೆ 1ನೇ ತಾರೀಕು ಏಪ್ರಿಲ್ 2025ರಿಂದ ವೇತನ ಪರಿಷ್ಕರಣೆಗೆ ನಾವು ಒಪ್ಪಿಗೆ ಕೊಡ್ತೀವಿ. ಬಟ್ ಎಷ್ಟು ಪ್ರಮಾಣ? ಈಗ 25% ಕೊಡಬೇಕು ಅನ್ನೋದಾಗಿ ನೌಕರರು ಪ್ರತಿಭಟನೆ ಮಾಡ್ತಿರೋದು, ಪಟ್ಟು ಹಿಡಿದಿರೋದು. ಬಟ್ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅದು ಚರ್ಚೆ ಆಗಬೇಕು, ನಂತರದಲ್ಲಿ ನಿರ್ಧಾರ ಮಾಡ್ತೀವಿ. ಕೆಲ ಸಂಘಟನೆಗಳು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಾರಿಗೆ ಸಂಘಟನೆಗಳ ಜೊತೆಗೆ ಕೈ ಜೋಡಿಸಿರುವಂಥ ಸಂಘಟನೆಯ ಮುಖ್ಯಸ್ಥರುಗಳ ಜೊತೆ ಮಾತನಾಡಿ ನಿರ್ಧಾರವನ್ನು ಮಾಡಲಾಗತ್ತೆ ಅಂತ ಈಗಾಗಲೇ ಆರ್ಥಿಕ ಇಲಾಖೆಯೊಂದಿಗೆ ರಾಜ್ಯ ಸರ್ಕಾರ ಸಮಾಲೋಚನೆಯನ್ನು ನಡೆಸಿದೆ. ಪ್ರಾಥಮಿಕ ಹಂತದಲ್ಲಿ 26 ತಿಂಗಳ ಅರಿಯರ್ಸ್ ನೀಡೋದಕ್ಕೆ ಅಧಿಕೃತವಾಗಿ ಒಪ್ಪಿಗೆ ಸೂಚಿಸಿದೆ. 1ನೇ ತಾರೀಕು ಜನವರಿ 2021ರಿಂದ 28ನೇ ತಾರೀಕು ಮಾರ್ಚ್ 2023ರವರೆಗೂ 26 ತಿಂಗಳ ಹಿಂಬಾಕಿ ನೌಕರರಿಗೆ ಸಿಗತ್ತೆ ಅನ್ನೋದಾಗಿ ಅಭಯವನ್ನು ನೀಡಿದೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಅದಾದ ನಂತರದಲ್ಲಿ ಮತ್ತೊಂದು ಪ್ರಮುಖ ಘೋಷಣೆಯನ್ನ ಕೂಡ ಮಾಡಿದ್ರು. 1ನೇ ತಾರೀಕು ಏಪ್ರಿಲ್ 2025ರಿಂದ ಜಾರಿಗೆ ಬರುವಂತೆ ಸಾರಿಗೆ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಸೂಚಿಸಿದೆ. ಆದರೆ ವೇತನದಲ್ಲಿ ಎಷ್ಟು ಪ್ರಮಾಣದ ಏರಿಕೆ ಮಾಡಬೇಕು, ಇದರ ಬಗ್ಗೆ ಸಾರಿಗೆ ಸಂಘಟನೆಗಳ ಮುಖಂಡರುಗಳ ಜೊತೆ ಮತ್ತೊಮ್ಮೆ ಮಾತುಕತೆ ನಡೆಸಿ ಅಂತಿಮ ಡಿಸಿಷನ್ ಅನ್ನ ತೆಗೆದುಕೊಳ್ತೀವಿ ಅನ್ನೋದಾಗಿ ಸರ್ಕಾರ ತಿಳಿಸಿದೆ. ಇಂದು 4 ಸಾರಿಗೆ ನಿಗಮಗಳಿಂದ ಬೆಂಗಳೂರು ಚಲೋ ಆಗತ್ತೆ. ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ಮುಖಂಡ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು 5ರಿಂದ 6 ಸಾವಿರ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸರ್ಕಾರ 38 ತಿಂಗಳ ಹಿಂಬಾಕಿಯನ್ನ ಕೊಡಲೇಬೇಕು ಅನ್ನೋದಾಗಿ ಜಗದೀಶ್ ಹೇಳಿದ್ದಾರೆ. 2024ರಿಂದ ವೇತನ ಪರಿಷ್ಕರಣೆ ಆಗಬೇಕನ್ನೋದು ಕನಸಾಗಿತ್ತು. ಕಾರ್ಮಿಕ ಮುಖಂಡ ದಿವಂಗತ ಅನಂತ ಸಿದ್ದರಾವ್ ಅವರ ಕನಸಾಗಿತ್ತು ಅನ್ನೋದಾಗಿ ಹೇಳಿಕೊಂಡಿದ್ದಾರೆ. ಸರ್ಕಾರ ನಿರ್ಧಾರದಿಂದ ಸಿಬ್ಬಂದಿ ವರ್ಗಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈಗಾಗಲೇ ಬೆಂಗಳೂರು ಚಲೋನಲ್ಲಿ ಸಾರಿಗೆ ನೌಕರರ ಮುಖಂಡ ಜಗದೀಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 5ರಿಂದ 6 ಸಾವಿರ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಕೇವಲ ಬೆಂಗಳೂರಿನಿಂದ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕೈ ಜೋಡಿಸ್ತಾರೆ.
ಸರ್ಕಾರ 38 ತಿಂಗಳ ಹಿಂಬಾಕಿಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ. 38 ತಿಂಗಳು ಅಂತ ಹೇಳಿದ್ರೆ ಗಮನಿಸಿ ಎಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರವು ಕೂಡ ಮನವೊಲಿಕೆಯ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಈಗ ಸಾರಿಗೆ ನೌಕರರ ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. 2024ರಿಂದ ವೇತನ ಪರಿಷ್ಕರಣೆ ಆಗಬೇಕು, 25% ಅರಿಯರ್ಸ್ ಅನ್ನ ಕೊಡಬೇಕು ಅನ್ನೋದಾಗಿ ಅದು ಕನಸಾಗಿತ್ತು. ಬಟ್ ಕಾರ್ಮಿಕ ಮುಖಂಡ ದಿವಂಗತ ಅನಂತ ಸುಬ್ಬರಾವ್ ಅವರು ಕನಸು ಕಂಡಿದ್ರು ಈ ರೀತಿಯಾಗಿ ಇರುವಂತ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ. ಹಾಗಾಗಿ ಸರ್ಕಾರ ನಿರ್ಧಾರದಿಂದ ಈಗ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರದಿಂದ ಸಿಬ್ಬಂದಿ ವರ್ಗಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇರುವಂತಹ ಡಿಮ್ಯಾಂಡ್ಗಳನ್ನು ಪರಿಗಣಿಸಬೇಕು ಅನ್ನೋದಾಗಿ ಜಗದೀಶ್ ಹೇಳಿಕೊಂಡಿದ್ದಾರೆ.